ಇನ್ನು ಬಿಜೆಪಿಯ ನಾಯಕರು ಕೂಡ ಮಾತನಾಡಿದ್ದಾರೆ. ಬಿಜೆಪಿಯ ಸಂಸದರು ಕರ್ನಾಟಕದ ಮೈಸೂರಿನ ಸಂಸದ ಯದುವೀರ್ ಕೂಡ ಮಾತನಾಡಿದ್ದಾರೆ. ನೋಡೋಣ ಬನ್ನಿ. ಸುಮಾರು 27 ವರ್ಷ ಆಗಿದ ನಂತರ ನಮ್ಮ ದೆಹಲಿಯಲ್ಲಿ ನಮ್ಮ ಕಮಲ ಏನು ಇದೆ ಅದು ಅರಳಿದೆ. ಎಲ್ಲರಿಗೂ ಭಾಳ ಸಂತೋಷದ ವಿಷಯ. ವಿಶೇಷವಾಗಿ ನಮ್ಮ ದೆಹಲಿಯ ಒಂದು ಏನು ಭಾಜಪಾ ಇದೆ ಅವ್ರಿಗೆ ವಿಶೇಷವಾದ ಶುಭಾಶಯಗಳನ್ನು ಸಲ್ಲಿಸುತ್ತೇನೆ. ಮತ್ತು ಇಡೀ ಭಾರತದಲ್ಲಿ ಸಮಸ್ತ ಏನು ಭಾಜಪಾಯಿನ ಸದಸ್ಯರಿದ್ದಾರೆ, ಕಾರ್ಯಕರ್ತರಿದ್ದಾರೆ, ಅವ್ರಿಗೆಲ್ಲರಿಗೂ ಕೂಡ ನನ್ನ ಶುಭಾಶಯಗಳನ್ನು ಸಲ್ಲಿಸುತ್ತೇನೆ. ಮಹಾರಾಷ್ಟ್ರ, ಹರಿಯಾಣ, ದೆಹಲಿ ಮತ್ತು ಜಮ್ಮು ಕಾಶ್ಮೀರಲ್ಲೂ ಸಹ ಒಂದು ರೀತಿ ಸಕಾರಾತ್ಮಕವಾದ ಒಂದು ಬೆಳವಣಿಗೆ ಆಗಿದೆ. ಇದೆಲ್ಲನೂ ನೋಡ್ತಾ ಭಾಳ ಸಂತೋಷದ ವಿಷಯ ಆಗಿದೆ. ಯಾಕೆಂದರೆ ಜನರು ಕೂಡ ನಮಗೆ ಈ ಭಾಜಪಾ ಮತ್ತು ಪ್ರಧಾನಿ ಶ್ರೀ ನರೇಂದ್ರ ಮೋದಿ ಅವರ ಏನು ಸಕಾರಾತ್ಮಕವಾದ ಕೆಲಸ, ಅವರು ಕೊಡುಗೆಗಳು ಏನು ಕೊಟ್ಟಿದ್ದಾರೆ ಅಭಿವೃದ್ಧಿಗಾಗಿ, ಇಡೀ ದೇಶದ ಒಂದು ಹಿತಕ್ಕಾಗಿ, ಅದೆಲ್ಲನೂ ಕೂಡ ಜನರು ಗುರುತಿಸ್ತಾ ಇದ್ದಾರೆ, ಸ್ಪಂದಿಸ್ತಾ ಇದ್ದಾರೆ. ಮತ್ತು ಈ ಭಾಜಪಾ ಸರ್ಕಾರದ ಮೂಲಕ ವಿಕಸಿತ ಭಾರತಕ್ಕಾಗಿ ಎಲ್ಲರೂ ಕೈ ಜೋಡಿಸಿದ್ದಾರೆ. ದೆಹಲಿಯ ಏನು ಸಮಸ್ತ ನಾಗರಿಕರು ಇದ್ದಾರೆ, ಅವರು ಏನೇನು ಕಷ್ಟಗಳು ಅನುಭವಿಸ್ತಾ ಇದ್ರು, ದೆಹಲಿಯ ಸರ್ಕಾರದ ಅನೇಕ ಏನು ಸ್ಕ್ಯಾಮ್ಗಳಿತ್ತು ಅದೆಲ್ಲನೂ ಕೂಡ ಗಮನಿಸಿ, ಅವ್ರಿಗೆ ಏನು ದುರಾಡಳಿತ ಇತ್ತು ಅದೆಲ್ಲನೂ ಕೂಡ ಗಮನಿಸಿ ಇವ್ರನ್ನ ಏನು ಸೋಲಿಸಿದ್ದಾರೆ. ಪ್ರಜಾಪ್ರಭುತ್ವದಲ್ಲಿ ಜನರೇ ತೀರ್ಮಾನ ಮಾಡೋದು. ಅವರು ಇವತ್ತು ನಮ್ಮ ದೆಹಲಿ ಭಾಜಪಾಗೆ ಒಂದು ಒಳ್ಳೆ ಫಲಿತಾಂಶ ಕೊಟ್ಟಿದ್ದಾರೆ. ಈ ಭ್ರಷ್ಟ ಸರ್ಕಾರವನ್ನು ಇಳಿಸಿದ್ದಾರೆ. ಅವರು ನಮ್ಮೆಲ್ಲರಿಗೂ, ಸಮಸ್ತ ಭಾರತೀಯರಿಗೂ ಮತ್ತು ದೆಹಲಿಗೂ ಕೂಡ ಒಂದು ರೀತಿ ನ್ಯಾಯವನ್ನು ಸಿಕ್ಕಿದೆ. ಬಹಳ ವರ್ಷಗಳ ನಂತರ ಡೆಲ್ಲಿ ಚುನಾವಣೆಯಲ್ಲಿ ಬಿಜೆಪಿಗೆ ಪೂರ್ಣ ಪ್ರಮಾಣದ ಜನಾದೇಶ ಸಿಕ್ಕಿರುವಂಥದ್ದು ಅತ್ಯಂತ ಅಭಿನಂದನೀಯ. ಡೆಲ್ಲಿಯ ಕಾರ್ಯಕರ್ತರಿಗೆ, ಡೆಲ್ಲಿಯ ಜನರಿಗೆ, ಕರ್ನಾಟಕದ ಕಾರ್ಯಕರ್ತರು ನಾವೆಲ್ಲರೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ದೇಶದ ಅಖಂಡತೆಯ ವಿರುದ್ಧ, ಪ್ರಜಾಪ್ರಭುತ್ವದ ವಿರುದ್ಧ, ವ್ಯವಸ್ಥೆಯ ವಿರುದ್ಧ ಪ್ರತಿನಿತ್ಯ ವಿರೋಧದ ಮಾತುಗಳನ್ನು ಆಡ್ತಾ, ಭಾಷಣದಲ್ಲಿ ಭ್ರಷ್ಟಾಚಾರದ ವಿರುದ್ಧ ಮಾಡಿ, ಭ್ರಷ್ಟಾಚಾರವನ್ನೇ ತನ್ನ ಆಡಳಿತದ ಮಂತ್ರವನ್ನಾಗಿರಿಸಿಕೊಂಡಿದ್ದಂಥ ಕೇಜ್ರಿವಾಲ್ ಅವರಿಗೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಮುಖಭಂಗ ಆಗಿದೆ. ಡೆಲ್ಲಿನಲ್ಲಿ ಇವತ್ತು ಡಬಲ್ ಇಂಜಿನ್ ಸರ್ಕಾರ ಇನ್ನು ಮುಂದಿನ ದಿನಗಳಲ್ಲಿ ಕಾರ್ಯಾರಂಭವನ್ನು ಮಾಡುತ್ತೆ. ಲೋಕಸಭಾ ಚುನಾವಣೆಯ ನಂತರ ಬಿಜೆಪಿಯ ವಿಜಯ ಯಾತ್ರೆ ಬೇರೆ ಬೇರೆ ರಾಜ್ಯಗಳಲ್ಲಿ ಮುಂದುವರೆದಿದೆ. ಮಹಾರಾಷ್ಟ್ರ, ಹರಿಯಾಣದ ನಂತರ ನಾವೀಗ ಡೆಲ್ಲಿನಲ್ಲೂ ಕೂಡ ಈ ವಿಜಯ ಯಾತ್ರೆಯನ್ನು ಗೆದ್ದಿದ್ದೇವೆ. ಈ ವಿಜಯ ಯಾತ್ರೆ ಕರ್ನಾಟಕದಲ್ಲೂ ಕೂಡ ಇನ್ನು ಕೆಲವೇ ದಿನಗಳಲ್ಲಿ ಮುಂದುವರಿಯುವಂಥ ಎಲ್ಲ ಲಕ್ಷಣಗಳು ಕೂಡ ಕಾಣ್ತಾ ಇದೆ. ಒಟ್ಟಾರೆ ನರೇಂದ್ರ ಮೋದಿಯವರ ಆಡಳಿತವನ್ನು ಮೆಚ್ಚಿ, ಭ್ರಷ್ಟಾಚಾರದ ವಿರುದ್ಧ ಯಾವ ಸುಳ್ಳು ಆಪಾದನೆಗಳೊಂದಿಗೆ ಇಡೀ ದೇಶದಲ್ಲಿ ಸುಳ್ಳನ್ನೇ ಮನೆಮಾತನ್ನಾಗಿ ಮಾಡಿಕೊಂಡಂಥ ಕೇಜ್ರಿವಾಲ್ರ ವಿರುದ್ಧ ಇವತ್ತು ಜನಾದೇಶ ಸಿಕ್ಕಿದೆ. ನಮಗೆ ಅತ್ಯಂತ ಇವತ್ತು ಸಂತೋಷ ಏನು ಅಂತ ಕೇಳಿದರೆ, ದೇಶದ ರಾಜಧಾನಿಯಲ್ಲಿ ಕೇಸರಿಯ ಆಡಳಿತ ಇನ್ನು ಮುಂದುವರಿತಾ ಇದೆ ಎನ್ನುವಂಥದ್ದು ಅತ್ಯಂತ ಸಂತೋಷದ ಸಂಗತಿ. ಇದು ಬಿಜೆಪಿ ನಾಯಕರು ಹೇಳ್ತಾ ಇರುವಂಥ ಮಾತು. ಸಹಜವಾಗಿ ಖುಷಿ ಇದೆ. ಈ ಒಂದು ಖುಷಿ ಸಂಭ್ರಮ ಯಾಕೆಂದರೆ 27 ವರ್ಷಗಳ ಬಳಿಕ ದೆಹಲಿಯಲ್ಲಿ ಬಿಜೆಪಿ ಆಡಳಿತ ಬರ್ತಾ ಇದೆ. ಇದ್ರ ಜೊತೆಗೆ ಇದಷ್ಟು ವಿವರಗಳು ಕೂಡ ಬರ್ತಾ ಇದೆ. ಯಾರು ಏನೇನು ಗೆದ್ದರು, ಯಾವ ಥರ ಅಂತರ ಇತ್ತು ಅದರ ವಿವರವನ್ನು ಕೊಡ್ತಾ ಇದ್ದೀವಿ. ಇದ್ರ ಜೊತೆಗೆ ಇನ್ನು ಬಿಜೆಪಿಯ ಮೈಸೂರು ಕಚೇರಿಯಲ್ಲೂ ಕೂಡ ಈಗ ಸಂಭ್ರಮಾಚರಣೆ ಮುಗಿಲು ಮುಟ್ತಾ ಇದೆ. ಬಿಜೆಪಿ ನಾಯಕರು ಮೈಸೂರು ಕಚೇರಿಯ ಮುಂಭಾಗದಲ್ಲಿ ಈಗ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮವನ್ನು ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆಗೆ ದೆಹಲಿಯಲ್ಲಿ ಬಿಜೆಪಿಯ ಪರವೇಶ್ ವರ್ಮಾ ಮತ್ತು ಅವರ ಬೆಂಬಲಿಗರು ಈಗ ಸಂಭ್ರಮವನ್ನು ಮಾಡ್ತಾ ಇದ್ದಾರೆ. ಯಾಕೆಂದರೆ ಪರವೇಶ್ ವರ್ಮಾ ಈಗ ಅರವಿಂದ್ ಕೇಜ್ರಿವಾಲ್ ಅವರನ್ನು ಸೋಲಿಸುವ ಮೂಲಕ ಜೈಂಟ್ ಕಿಲ್ಲರ್ ಆಗಿ ಹೊರಹೊಮ್ಮಿದ್ದಾರೆ. ಇದರ ಜೊತೆಗೆ ಈಗ ಮೈಸೂರಿನ ಕಚೇರಿಯಲ್ಲಿ ಸಿಹಿ ತಿನಿಸುಗಳನ್ನು ಹಂಚಿ ಈಗ ಬಿಜೆಪಿಯ ನಾಯಕರು, ಕಾರ್ಯಕರ್ತರು, ಸಂಸದ ಯದುವೀರ್ ಸೇರಿದಂತೆ ಹಾಗೆ ಮಾಜಿ ಶಾಸಕ ನಾಗೇಂದ್ರ ಹಾಗೂ ಜಿಲ್ಲಾಧ್ಯಕ್ಷ ನಾಗೇಂದ್ರ ಅವರೆಲ್ಲರೂ ಅಲ್ಲೇ ಇದ್ದಾರೆ. ಅವರೆಲ್ಲರೂ ಕೂಡ ಈಗ ಸಂಭ್ರಮಾಚರಣೆ ಮಾಡುವ ಮೂಲಕ ದೆಹಲಿ ಗೆಲುವನ್ನು ಇನ್ನಷ್ಟು ಎತ್ತರಕ್ಕೆ ಕೊಂಡೊಯ್ತಾ ಇದ್ದಾರೆ. भारतीय जनता पार्टी की, भारतीय जनता पार्टी की, नरेंद्र मोदी जी ಅವ್ರಿಗೆ, ನರೇಂದ್ರ ಮೋದಿ ಜಿ ಅವ್ರಿಗೆ, ಜೆ.ಪಿ. ನಡ್ಡಾ ಅವ್ರಿಗೆ, ಜೆ.ಪಿ. ನಡ್ಡಾ ಅವ್ರಿಗೆ, ಅಮಿತ್ ಶಾ ಜಿ ಅವ್ರಿಗೆ, ಅಮಿತ್ ಶಾ ಜಿ ಅವ್ರಿಗೆ, ಜೈ ಜೈ ಬಿಜೆಪಿ, ಜೈ ಬಿಜೆಪಿ, ಜೈ ಜೈ ಬಿಜೆಪಿ, ಜೈ ಜೈ ಬಿಜೆಪಿ, ಜೈ ಜೈ ಬಿಜೆಪಿ, ಜೈ ಜೈ ಬಿಜೆಪಿ. ಭಾರತ್ ಮಾತಾ ಕಿ ಜೈ. ಎಲ್ಲ ಬಿಷಪ್ ಕೈ ತೋರಿಸಿಪ್ಪ. ಜೋರಾಗಿದೆ. ಇನ್ನು ಬಿಜೆಪಿ ನಾಯಕರ ಸಂಭ್ರಮಾಚರಣೆ ಇದು. ದೆಹಲಿಯ ಬಿಜೆಪಿ ಕಚೇರಿಯಲ್ಲೂ ಕೂಡ ಈಗ ಸಂಭ್ರಮಾಚರಣೆ ಸಹಜವಾಗಿ ಮುಗಿಲು ಮುಟ್ತಾ ಇದ್ದಾರೆ. ಇನ್ನು ಕರ್ನಾಟಕದಲ್ಲೂ ಕೂಡ ಜೋರಾಗ್ತಾ ಇದೆ.
ರಾಜ್ಯ ಬಿಜೆಪಿ ನಾಯಕರ ಸಂಭ್ರಮ.